ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ವಲ್ಪ ಒಂದು 5 ನಿಮಿಷ ಟೈಮ್ ಇದ್ದರೆ ಒಂದು ವೀಡಿಯೋವನ್ನು ಹಾಕ್ತೀನಿ, ನೋಡ್ಕೊಬನ್ನಿ. ಯಾರೂ ಮೇಲೆತ್ತಬೇಡ್ರಿ. ಯಾಕಂದರೆ ನೀವು ಮದುವೆ ಆಗಬೇಕಂಬಂಗಿದ್ರೆ ಇಲ್ಲ ಮದುವೆ ಆಗಿಲ್ಲ ಅಂದರೆ ಮತ್ತು ಹೆಣ್ಣು ಮತ್ತು ಗಂಡಿನ ತಂದೆ ತಾಯಿಗಳಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ನೋಡಿರಿ. ಅದರಲ್ಲೂ ಸಹ ನೀವು ಹಿಂದೂಗಳಾಗಿದ್ದರೆ ಮತ್ತು ನಿಮ್ಮ ಮಕ್ಕಳನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಒಂದು ಸಂಪ್ರದಾಯ ಇರುತ್ತೆ, ಮದುವೆ ಅಂದರೆ ಏನು, ತಾಳಿ ಅಂದರೆ ಏನು, ಮುತ್ತೈದೆ ಅಂದರೆ ಏನು, ಒಂದು ಸ್ವಲ್ಪ ವಿವರಣವಾಗಿ ನಮ್ಮ ಒಂದು ಹೆಣ್ಣಿಗೆ ದಾರಿ ಎಳೆದಾಗ ಒಂದು ಹೆಣ್ಣಿನ ತಂದೆ ಎಂತಹ ಮಂತ್ರಗಳನ್ನು ಹೇಳಿ ಮದುವೆ ಮಾಡಿದ್ದಾನೆ. ನಿಜಕ್ಕೂ ಇದನ್ನು ಪುರೋಹಿತರುಗಳಿಗೆಲ್ಲ ಒಂದು ವಿಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಅವ್ರು ಮದುವೆ ಮಾಡ್ಬೇಕಾದ್ರೆ ಅವರ ಮಂತ್ರದ ಸಂಪ್ರದಾಯದಲ್ಲಿ ಹಂಗೆ ಹಿಂಗೆ ಮೊದಲು ಇಂದ್ರ ಇಟ್ಕೊಂಡಿದ್ದೆ, ಆಮೇಲೆ ನಾನು ಇಟ್ಕೊಂಡಿದ್ದೆ, ತಿರುಗಿ ನೀನು ಬಿಟ್ಟಿದ್ದೀನಿ ಅಂತ ಏನೇನೋ ಹೇಳ್ತಾರೆ. ಅದು ಗೊತ್ತಿಲ್ಲದೇ ಇಂಥ ಒಂದು ಸಂಪ್ರದಾಯನ ಮದುವೆ ಮಾಡ್ಬೇಕಾದ್ರೆ ಒಂದು 5 ನಿಮಿಷ ನಿಲ್ಲಿಸಿ ಇಂಥ ಒಂದು ಮಂತ್ರವನ್ನು ಹೇಳಿ ನಿಜವಾಗ್ಲೂ ಅವ್ರು ಮದುವೆ ಮಾಡಿಕೊಟ್ಟಿದ್ದಂದರೆ ಅವ್ರಿಗೂ ಒಂದು ಸ್ವಲ್ಪ ಮನದಾಟ ಆಗುತ್ತೆ. ಬನ್ನಿ ಸ್ನೇಹಿತರೆ, ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಆದರೆ ವಿಡಿಯೋ ಇಷ್ಟವಾದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ. ನಮ್ಮ ಮನೆಯ ಅಂಗಳದೆ ಬೆಳೆದ ಮಲ್ಲಿಗೆಯ ಬಳ್ಳಿಯನ್ನು ನಿಮ್ಮ ಮನೆಯ ಅಂಗಳಕ್ಕೆ ಮನದಂಗಳಕ್ಕೆ ನೀಡ್ತಾ ಇದ್ದೇವೆ. ಪ್ರೀತಿ, ಪ್ರೇಮ, ವಿಶ್ವಾಸ, ಮಮತೆ, ಮಮಕಾರ ಎಂಬ ನೀರು ಗೊಬ್ಬರವನ್ನು ಹಾಕಿದ ಬಳ್ಳಿ ಇನ್ನು ನಿಮ್ಮ ಮನೆಯ ಸೊತ್ತು, ನಿಮ್ಮ ಮನದ ಸೊತ್ತು, ನಿಮ್ಮ ಮನದಂಗಳದ ಸೊತ್ತು. ಈ ಪ್ರೀತಿ, ಪ್ರೇಮ, ವಿಶ್ವಾಸ, ಮಮತೆ, ಮಮಕಾರಕ್ಕೆ ಯಾವತ್ತೂ ಕೊರತೆಯಾಗದಂತೆ ಕಾಪಾಡ್ತೀವಿ ಎಂಬ ಭರವಸೆ ನಮ್ಮದಾಗಿದೆ. ಹಾಗೆ ನಮ್ಮ ಕರುಳ ಬಳ್ಳಿಯು ಯಾವುದೇ ತಪ್ಪು ನಿಪ್ಪು ಮಾಡಿದಲ್ಲಿ ನಿಮ್ಮ ಮಗಳಂತೆ, ಮನೆ ಮಗಳಂತೆ ಸಾಕಿ, ಸಲಹಿ, ತಿದ್ದಿ, ತೀಡಿ ಮುನ್ನಡೆಸುವ ಜವಾಬ್ದಾರಿ ಕೂಡ ನಿಮ್ಮದೆಂದು ನಾವು ಭಾವಿಸಿದ್ದೇವೆ. ಇಂದಿನಿಂದ ನೀವಿಬ್ಬರು ದಂಪತಿಗಳು. ಸಹಕಾರ, ಸಹಬಾಳ್ವೆ, ಸಮನ್ವಯ, ಸಹಕಾರ, ಸರಳತೆ ಬದುಕಿನ ಮೂಲಮಂತ್ರ ಆಗಿರುತ್ತದೆ. ನೀವು ಪರಸ್ಪರ ಪ್ರೀತಿಸುವುದು ಮಾತ್ರ ಅಲ್ಲ, ಪರಸ್ಪರನ್ನು ಗೌರವಿಸುವುದು ಕೂಡ ಅತಿ ಅಗತ್ಯ. ಪರಸ್ಪರರ ಬಂಧುಗಳನ್ನು ಕೂಡ ಗೌರವಿಸುವುದು ಕೂಡ ಅತಿ ಅವಶ್ಯಕ. ಹಾಗಾಗಿ ಇಂದಿನ ದಂಪತಿಗಳಾಗಿ ಈ ಸಮಾಜದಲ್ಲಿ ಪರಸ್ಪರ ನೀವು ಗೌರವಿಸುವ ಮೂಲಕವಾಗಿ ಮಾದರಿಯ ದಂಪತಿಗಳಾಗಿ ಇನ್ನು ಮುಂದೆ ಸಮಾಜಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ನಮ್ಮ ಮಗಳು ನಿಮ್ಮ ಮನೆಯ ಲಕ್ಷ್ಮಿಯಾಗಿ, ಅನ್ನಪೂರ್ಣೆಯಾಗಿ, ಶಾರದೆಯಾಗಿ ಒಂದು ಶುಭ ದಿನದಲ್ಲಿ ಸೇರ್ತಿದ್ದಾರೆ. ಹಾಗಾಗಿ ಈಕೆ ಮುತ್ತೈದೆಯಾಗಿ ಇಂದಿನಿಂದ ನಿಮ್ಮ ಮನೆಗೆ ಸೇರ್ತಿದ್ದಾರೆ. ತಾಯಂದ್ರು ಸಾಕಷ್ಟು ಜನ ಸೇರಿದ್ದೀರಿ, ತಿಳ್ಕೊಳ್ಬೇಕು ಮುತ್ತೈದೆ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿ. 5 ಮುತ್ತುಗಳು, 5 ಮುತ್ತು ಇದ್ರೆ ಮಾತ್ರ ಮುತ್ತೈದೆ ಅಂತ ಹೇಳ್ತೀವಿ. ಅಂದ್ರೆ ಲಕ್ಷ್ಮಿ, ಶಾರದೆ, ಅನ್ನಪೂರ್ಣೆ ಎಲ್ಲವೂ ಕಡೆ ನೆಲೆಸಿರುವುದು ಮುತ್ತೈದೆ ತಂದಲ್ಲಿ ಅಂತ ಹೇಳಿ. 5 ಮುತ್ತುಗಳಲ್ಲಿ ಒಂದು ಕುಂಕುಮ, 2ನೇದು ಮೂಗುನತ್ತು, 3 ತಾಳಿ, 4 ಬಳೆ, 5 ಕಾಲುಂಗರ ಅಂತ ಹೇಳಿ. ಯಾಕಿದು ಧರಿಸಬೇಕು ಅಂತ ಹೇಳಿ ಹೆಚ್ಚಿನ ನಾವು ಭಾವಿಸಿವಿ ಕೇವಲ ಅಲಂಕಾರಿಕ ವಸ್ತು ಅಂತ ಹೇಳಿ ಅಲ್ಲ. ನಮ್ಮ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವಾದ ಅಂಶ ಇದೆ, ಮಹತ್ವ ಇದೆ. ದಯಮಾಡಿ ತಿಳ್ಕೊಳ್ಬೇಕು. ಒಂದು ಕುಂಕುಮದ ಬಣ್ಣ ಯಾವುದು ಹೇಳ್ಬೋದಾ? ಕೆಂಪು ರಕ್ತವರ್ಣ ಅಂತ ಹೇಳ್ತಾರೆ. ಹಿಂದೆ ಶುಂಭ ನಿಶುಂಭನೆಂಬ ರಾಕ್ಷಸರು ಜಗನ್ಮಾತೆಯನ್ನು ಕೆಣಕಿದಾಗ ಆಕೆ ಸಂಹಾರ ಮಾಡಿ ಕುಂಕುಮ ಇಟ್ಕೊಂಡ್ರು ಅಂತ ಹೇಳಿ. ಅಂದ್ರೆ ಕುಂಕುಮ ಇರೋಷ್ಟು ದಿವಸ ಯಾವುದು ದುಷ್ಟಶಕ್ತಿಯು ಕೂಡ ದಂಪತಿಗಳನ್ನ ಅಥವಾ ಸಮಾಜದಲ್ಲಿ ಅವರ ಕುಟುಂಬದವರನ್ನ ಯಾರನ್ನೂ ಕೂಡ ಯಾರು ಮುಟ್ಲಾರು, ಅದು ತಡೆಯುತ್ತೆ ಅಂತ ಹೇಳಿ ಜಗನ್ಮಾತೆ ಹೇಳಿರುವಂತ ಅಂಶವಾಗಿ ನಾವು ಇಟ್ಕೊಳ್ತಾರೆ. 2ನೇದಾಗಿ ಮೂಗುನತ್ತು ಇಟ್ಕೊಳ್ಳುವ ಉದ್ದೇಶ ಅಂತ ಹೇಳಿದ್ರೆ ದೇವಿಯ ಗರ್ಭಗುಡಿಗೆ ಹೋದಾಗ ಕಾಣುವುದು ಮೂಗುನತ್ತು. ಯಾವುದೇ ಅಪದೃಷ್ಟಿ, ಕೆಟ್ಟ ದೃಷ್ಟಿ ಬಂದಾಗ ಮೂಗುನತ್ತು ಹೇಳ್ತಾನೆ, ನಾನು ತಡೆಯುತ್ತೇನೆ, ನಿಲ್ಲಿಸ್ತೇನೆ ಅಂತ ಹೇಳಿ. ಅಂದ್ರೆ ಯಾವುದೇ ಅಪದೃಷ್ಟಿ, ಕೆಟ್ಟ ದೃಷ್ಟಿ ಕೂಡ ತಾಗದಂತೆ ಮೂಗುನತ್ತು ತಡೆಯುತ್ತಂತೆ. 3ನೇದು ತಾಳಿಯ ಬಣ್ಣ ಯಾವುದು ಹೇಳ್ಬೋದಾ? ಜ್ಯೋತಿರ್ಬಣ್ಣ ಅಂತ ಹೇಳ್ತಾರೆ. ಅಂದ್ರೆ ಜ್ಯೋತಿಯಲ್ಲಿ ಆ ಬುಡದಲ್ಲಿ ಮತ್ತು ಮಧ್ಯದಲ್ಲಿ ಒಂದು ಹಳದಿ ಬಣ್ಣ ಇರುತ್ತಲ್ಲ, ಆ ಬಣ್ಣ. ಅಂದ್ರೆ ನಮ್ಮ ದೇಹದಲ್ಲಿ ಜ್ಞಾನದ, ಪ್ರಗತಿಯ, ಏಳಿಗೆಯ, ಸಮೃದ್ಧಿಯ ಎಲ್ಲಾ ಲಕ್ಷಣಗಳನ್ನು ಕೊಡುವಂತ ತಾಳಿ ಅಂತ. ಹಾಗಾಗಿ ತಾಳಿ ಇರೋಷ್ಟು ದಿವಸ ಕೂಡ ನಮ್ಮಲ್ಲಿ ಏಳಿಗೆ, ಸಮೃದ್ಧಿ, ಜ್ಞಾನ, ಏಳಿಗೆ, ಉತ್ಕೃಷ್ಟತೆ ಎಲ್ಲವೂ ಕೂಡ ಬರುತ್ತೆ ಅಂತೇಳಿ. ಹಾಗಾಗಿ ತಾಳಿಗೆ ಅಂತ ಮಹತ್ವ ಇದೆ ಅಂತೇಳಿ. 3ನೇದು ಬಳೆಯ ಬಣ್ಣ ಹಸಿರು ಅಂದ್ರೆ ಸಮೃದ್ಧಿ ಅಂದ್ರೆ ಶಾಂತಿ ಅಂತೇಳಿ. ಹಸಿರಿಲ್ಲದೆ ನಾವ್ಯಾರಿರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಹಸಿರು, ಸಮೃದ್ಧಿ, ಶಾಂತಿಯನ್ನು ಕೊಡುವುದು ಬಳೆ ಅಂತೇಳಿ. ಇನ್ನು ಕಡೆಯದಾಗಿರುವಂಥದ್ದು ಕಾಲುಂಗುರ ಸಾಮಾನ್ಯ ಬೆಳ್ಳಿದೆ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಬೆಳ್ಳಿ ತಂಪು ಅಂತ ಹೇಳಿ. ನಮ್ಗೆ ಗೊತ್ತಿದೆ ಭೂಮಿ ಅಡಿಯಲ್ಲಿ ಲಾವಾರಸ ಇದೆ. ಒಂದ್ ವೇಳೆ ಆ ಲಾವಾರಸ ಹೊರಗೆ ಬಂದ್ರೆ ನಾವ್ಯಾರು ಬದುಕಲ್ಲ. ಹಾಗೆ ಆ ಕಾಲುಂಗ್ರ ಹೇಳುತ್ತಂತೆ, ನೀವು ಹೋದಲ್ಲಿ, ಬಂದಲ್ಲಿ, ನಿಂತಲ್ಲಿ, ಕೂತಲ್ಲಿ, ಮೆಟ್ಟಿದಲ್ಲಿ ನೀನು ಹೋದ ಭೂಮಿ ಕೂಡ ತಂಪಾಗಿರುತ್ತೆ. ಹಾಗಾಗಿ ನೀನು ಇಟ್ಟು ಪಾದದಲ್ಲೂ ಕೂಡ ತಂಪಂತ ನಾವು ಕಾಪಾಡ್ತೀನಿ ಅಂತ ಹೇಳುತ್ತಂತೆ. ಹಾಗಾಗಿ ಈ 5 ಅಂಶಗಳು ಕೂಡ ನಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಮುತ್ತೈದೆತನ ಬೇಕಂದ್ರೆ ಈ 5 ಮುತ್ತುಗಳು ಇದ್ದಾಗ ಮಾತ್ರ ಅದು ಆ ದೇವಿಯ ಶಕ್ತಿಯನ್ನು ನಮಗೆ ಕೊಡುತ್ತೆ ಅಂತ ಹೇಳಿ ಮಹತ್ವ ಹೇಳ್ತಾರೆ. ಹಾಗಾಗಿ ಮುತ್ತೈದೆಯಾಗಿ, ಅವ್ರ ಮನೆಯ ಶಾರದೆಯಾಗಿ, ಅವ್ರ ಮನೆ ಲಕ್ಷ್ಮಿಯಾಗಿ ನಿಭಾಳ್ತೀಯ. ನಾವೆಲ್ಲ ಇರುವುದು ರಾಷ್ಟ್ರಕವಿ ಕುವೆಂಪು ಮೆಟ್ಟಿದ ನೆಲದಲ್ಲಿ. ಅವ್ರು ಹೇಳೋದೇ ಅಷ್ಟೇ, ಸರಳತೆ, ಸಮನ್ವಯತೆ, ಸಹಭಾಗಿತ್ವತೆ, ಸಂತೃಪ್ತತೆ ಇವು ಕೂಡ ಬದುಕಿನ ಮೂಲಮಂತ್ರವಾಗಿರಲಿ ಅಂತ ಹೇಳಿ ಹಾರೈಸ್ತಾ ಅವರೇ ಹಾರೈಸಿ ಹೇಳ್ತಾರೆ. ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾವು, ಲೋಕಗುರು ಕೃಪೆ ಇರಲಿ, ಲೋಕಕವಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆಯ ಆಶೀರ್ವಾದ ವೈತರಲಿ. ಮಣಿದಿರಲಿ ಮುಡಿ, ಮುಗಿದಿರಲಿ ಕೈ,
ಮತ್ತೆ ಮಡಿಯಾಗಿರಲಿ ಬಾಳ್ವೆ. ಜಯಿಸುಗೆ ರಥಪಸ್ಸೋಯ್ ದೊರಕೊಳಗೆ ಚಿರಶಾಂತಿ ಅಂತ ಹರಿಸ್ತದೆ. ತಾಯಿ ಅನ್ನಪೂರ್ಣೆ, ತಾಯಿ ಶಾರದೆ, ತಾಯಿ ಜಗನ್ಮಾತೆಯ ಕೃಪೆ ಈ ದಂಪತಿಗಳ ಮೇಲೆ ಸದಾ ಇರಲಿ. ಈ ಸಮಾಜದಲ್ಲಿ ಅತ್ಯುನ್ನತ ಆದರ್ಶ ದಂಪತಿಗಳಾಗಿ ಬಾಳ್ಲಿ ಅಂತೇಳಿ 10 ಜನರ ಪರವಾಗಿ ದೇವಿಯಲ್ಲಿ ಪ್ರಾರ್ಥಿಸಿ ನಮ್ಮ ಕೈಗೆ ನಮ್ಮ ಮಗುವನ್ನು ನೀಡ್ತಿದ್ದೇವೆ. ತಾಯಿಯ ಕೃಪೆ ನಿಮ್ಮಲ್ಲಿ ಇರಲಿ. ಹುಡುಗನ ಕೈ ಕೊಡಿ, ಅಕ್ಕ ಸರಿ ಸರ್ ಆಯ್ತು.